ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ನಾವು ಇವತ್ತು ನವನಗರದಲ್ಲಿರುವಂಥ ಒಂದು ವಿಶೇಷವಾದ ಮನೆಯ ಮಾಹಿತಿ ಒಂದು ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇದೊಂದು ವಿಶೇಷವಾದ ಮನೆ ಸೇರಿಗಿದೆ ಸ್ನೇಹಿತರೆ. ಇದು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರ್ಬೋದು ಈ ಮನೆ ಯಾರ್ದಂತ. ಹೌದು ಸ್ನೇಹಿತರೆ, ನಮ್ಮ ಕೇಂದ್ರದ ಮಂತ್ರಿಗಳಾಗಿರುವ ಹಾಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ನವನಗರ ಈ ಮನೆಯಲ್ಲಿ ವಾಸವಾಗಿದ್ದರು. ಆ ವಿಷಯ ನಿಮಗೆ ಗೊತ್ತಿರುತ್ತೆ. ಒಂದು 16-17 ಇಸ್ವಿನಲ್ಲಿ ಎಲೆಕ್ಷನ್ಗೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಉಳಿಯೋಕ್ಕೆ ಈ ಮನೆಯನ್ನು ಅವರು ಆಯ್ಕೆ ಮಾಡಿದರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ಅವರು ಕಾಂಗ್ರೆಸ್ ಒಂದು ಮೈತ್ರಿಯಾಗಿ ಮುಖ್ಯಮಂತ್ರಿ ಕೂಡ ಆದರು ಅಂತ ನಿಮಗೆಲ್ಲ ಗೊತ್ತಿದೆ ವಿಷಯ. ಇನ್ನು ಮುಂದೆ ಹೋಗೋದಾದರೆ ಸ್ನೇಹಿತರೆ, ಈಗ ಅವರು ನಮ್ಮ ಕುಮಾರಸ್ವಾಮಿಯವರು ಎಚ್.ಡಿ. ಕುಮಾರಸ್ವಾಮಿಯವರು ವಾಸವಿದ್ದ ಈ ಮನೆ ಇವಾಗ ಸೇಲಿಗಿದೆ. ಇದು ಕಂಪ್ಲೀಟ್ ಮಾಹಿತಿ ಕೊಡೋದಾದರೆ, ಇದು ಸ್ನೇಹಿತರೆ ಇದು ಮೇನ್ ಡೋರ್. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಇದು ಒಂದು ಟೀಕಲ್ಲಿ ಒಂದು ಡಿಸೈನ್ ಮಾಡಿರುವಂಥ ಟೀಕ್ ಡೋರ್ ಇದು. ಹಾಗೆ ಇದು ಒಳಗೆ ಎಂಟ್ರಿ ಆದ ತಕ್ಷಣ ಈಗ ಒಂದು ಚಿಕ್ಕದಾದ ಒಂದು ಇದು ನೋಡ್ಬೋದು ನೀವು, ಪಡಸಾಲೆ ಅಂತ ಹೇಳ್ತಿದ್ದೆ ಮೊದಲು, ಅದು ಆ ಥರ. ಇದು ಲಿವಿಂಗ್ ರೂಮ್ ಸ್ನೇಹಿತರೆ, ನೋಡ್ಬೋದು. ಇದು ಸೂಪರ್ ಡುಪ್ಲೆಕ್ಸ್ ವಿಲ್ಲಾ. ಇದು 4 BHK ವಿಲ್ಲಾ. ಇದು ನೋಡಿ, ಇದು ಕಂಪ್ಲೀಟ್ ಇದು ಲಿವಿಂಗ್ ರೂಮಲ್ಲಿ ನೋಡಿದ್ದು ಎಷ್ಟು ಒಳ್ಳೆಯ ಒಂದು ಡಿಸೈನನ್ನು ಮಾಡಿದ್ದಾರೆ. ಇದರ ಮೇಲಿರೋದು ಗ್ಲಾಸ್ ತುಂಬ ಹೆವಿ ಇದೆ ಸ್ನೇಹಿತರೆ. 2-3 ಜನ ನಿಂತ್ಕೊಂಡ್ರು ಅದು ಜಪ್ಪನದಿಲ್ಲ, ಅಷ್ಟು ಹೆವಿ ಗ್ಲಾಸ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಪೂಜಾ ರೂಮನ್ನು ನೋಡ್ಬೋದು. ಪೂಜಾ ರೂಮ್ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿರುವಂಥದ್ದು ಇದು ನೋಡಿ. ಇದು ಫಸ್ಟಿಗೆ ನಾವು ಗಣೇಶನ ನೋಡ್ತೀವಿ. ಹಾಗೆ ಇಲ್ಲಿ ನಮ್ಮ ಮೇನ್ ಬಾಗಿಲದ ಅಕ್ಕಪಕ್ಕ ಅಷ್ಟಲಕ್ಷ್ಮಿಗಳನ್ನು ಕೆತ್ತಿರೋದನ್ನು ನೋಡ್ಬೋದು. ಇದು ಹೇಳಿ ಮಾಡಿಸಿದಂಥ ಡಿಸೈನ್ ಇದು ಮನೆ ಓನರು. ತುಂಬ ಚೆನ್ನಾಗಿದೆ. ಈ ಪೂಜಾ ರೂಮ್ ಚೌಕಟ್ಟು ಇರ್ಬೋದು, 1 ಫೂಟ್ ಇರ್ಬೋದು ಸ್ನೇಹಿತರೆ, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಪೂಜಾ ರೂಮ್ ಡೋರು. ನೋಡಿ, ಡೋರ್ ನೋಡಿ ಎಷ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಸಾಗವಾನಿಯಲ್ಲಿ ಪೂರ ಟೀಕುಡ್ ಡೋರ್ ಅವ್ರದ್ದು. ಹಾಗೆ ಇಲ್ಲಿ ನೋಡಿ ಫ್ರಂಟ್ ವೆಲಿವೇಶನ್ ಇದು ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಕಂಪ್ಲೀಟ್ ಟೀಕುಡ್ ಸ್ನೇಹಿತರೆ. ಇದು ಎಷ್ಟು ಒಳ್ಳೆ ಡಿಸೈನ್ ಇದನ್ನು ಮಾಡಿದ್ದಾರೆ ಅಂತಂದರೆ ವಾವ್, ತುಂಬ ಅಂದರೆ ಇದು ಕಂಡ್ರೆ ತುಂಬ ಖುಷಿ ಆಗುತ್ತೆ. ಯಾವುದೂ ಅರಮನೆ ಕಡಿಮೆ ಇಲ್ಲ, ಆ ಥರ ಡಿಸೈನ್ ಇದೆ. ಇದು ಕಂಪ್ಲೀಟ್ ಟೀಕಲ್ಲಿ ಮಾಡುವಂಥ ಡಿಸೈನ್ ಅದು. ಹಾಗೆ ಇದು ಡೈನಿಂಗ್ ರೂಮ್ ಅಂತ ಹೇಳ್ಬೋದು ಇದನ್ನು. ಇದು ಒಂದು ಸಿಂಕನ್ನು ಫಿಟ್ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಇದೆ ಸಿಂಕ್ ಎಲ್ಲ. ಇದು ಕಂಪ್ಲೀಟ್ ಒಂದು ಎಕ್ಸ್ಟ್ರಾ ಸ್ಪೇಸ್ ಬಿಟ್ಟಿರೋದು ಕಿಚನ್ಗೆ ಪಕ್ಕದಲ್ಲಿರುವಂಥ ಸ್ಪೇಸ್ ಅದು. ಇದು ನೋಡಿ ಸ್ನೇಹಿತರೆ, ಫ್ಲೋರಿಂಗ್ ಕಂಪ್ಲೀಟ್ ಎಲ್ಲ ಗ್ರಾನೈಟಲ್ಲಿ ಫಿಟ್ ಮಾಡಿದ್ದಾರೆ. ಎಲ್ಲಿ ಕೂಡ ಫ್ಲೋರಿಂಗ್ ನಿಮಗೆ ಟೈಲ್ಸ್ ಕಾಣೋದಿಲ್ಲ, ಕಂಪ್ಲೀಟ್ ಗ್ರಾನೈಟ್ನಲ್ಲಿ ಮಾಡಿರುವಂಥ ಫ್ಲೋರಿಂಗ್ ಇದು. ಅದೇ ರೀತಿ ಇದು ಕೊಡಿ ನೋಡಿ, ಇದು ನಮ್ಮ ಕಿಚನ್ ಡೋರ್. ಇದು ಕಿಚನ್ ಡೋರ್ ನೋಡಿ, ಇದು ಚೌಕಟ್ ಆಗಿರ್ಬೋದು, ಡೋರ್ ಆಗಿರ್ಬೋದು, ಕಂಪ್ಲೀಟ್ ಸಾಗವಾನಲ್ಲಿ ಮಾಡಿದ್ದಾರೆ. ಹಾಗೆ ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ನೋಡಿ, ಇದು ಕೊಡಿ ಕಿಚನ್ ಕೂಡ ಫ್ಲೋರಿಂಗ್ ಕೂಡ ಗ್ರಾನೈಟಲ್ಲಿ ಫಿಟ್ ಮಾಡಿದ್ದಾರೆ. ಗ್ರಾನೈಟ್ ಇದು ಕಿಚನ್. ಇದು ಇಲ್ಲಿ ಎಲೆಕ್ಟ್ರಿಕಲ್ ಚಿಮ್ನಿ ಕೂಡ ಫಿಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಸ್ಟವ್ ಕೂಡ ನಾವು ಇನ್ಬಿಲ್ಟ್ ಆಗಿ ಫಿಟ್ ಮಾಡಿದ್ದಾರೆ. ಇದನ್ನು ಕಟ್ಟಿ ಒಳಗಡೆ ಫಿಟ್ ಮಾಡುವಂಥ ಸ್ಟವ್ ಇದು. ಹಾಗೆ ಇಲ್ಲಿ ವಾಟರ್ ಪ್ಯೂರಿಫೈ ನೋಡಿ,
ಈ ಥರ ಇಲ್ಲ. ಮತ್ತು ಮಾಡ್ಯುಲರ್ ಕಿಚನ್ ಇದು. ಇಲ್ಲಿ ಒಂದು ಡೈನಿಂಗ್ಗೋಸ್ಕರ ಸರ್ವ್ ಮಾಡೋಕ್ಕೆ ಮಾಡುವಂಥ ಏರಿಯಾ ಇದು. ಇಲ್ಲಿಂದ ಸರ್ವ್ ಮಾಡ್ಬೋದು ನಾವು ಡೈನಿಂಗ್ ರೂಮ್ಗೆ. ಒಳಗಡೆ ಕಿಚನ್ ಎಲ್ಲ ಒಳಗಡೆ ಬರ್ಬೇಕಂತ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಹೇಗೆ ಕಾಣ್ತಾ ಇದ್ದಾರೆ. ಇದು ಈ ಡೋರನ್ನು ನಾವು ಓಪನ್ ಮಾಡಿದರೆ ಒಳಗಡೆ ಇದನ್ನ ಸ್ಟೋರೇಜ್ ಮಾಡಿದ್ದಾರೆ ನೋಡಿ. ಇದು ಸ್ಟೋರೇಜ್ ರೂಮ್, ಇದು ಸ್ಟೋರ್ ರೂಮು. ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡಿರುವಂಥ ಮನೆ ಇದು, ಎಲ್ಲ ವರ್ಕ್ ಎಲ್ಲ. ಇದು ಇಲ್ಲಿ ಯುಟಿಲಿಟಿ ಏರಿಯಾ ಇದು, ಬಟ್ಟೆ ವಾಶ್ ಮಾಡೋಕ್ಕೋಸ್ಕರ ಬಿಟ್ಟಿರೋದಂಥ ಏರಿಯಾ. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸ್ಪೇಸ್ ಎಲ್ಲ. ಇಲ್ಲಿ ಇವರು ಇದ್ದಂಥವ್ರು ಈಗ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ನೋಡಿ, ಇದು ಯುಟಿಲಿಟಿ ಏರಿಯಾ, ಇದು ಬಟ್ಟೆ ವಾಶ್ ಮಾಡೋಕ್ಕೆ ಮಾಡಿದಂಥ ಏರಿಯಾ. ಕಂಪ್ಲೀಟ್ ವಾಲ್ಗೆಲ್ಲ ಕಂಪ್ಲೀಟ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲಿ ಕೂಡ ಗ್ಯಾಪ್ ಇಲ್ಲ. ಇನ್ನು ಈಗ ನಾವು ಇಲ್ಲಿ ಏನು ಫ್ರಂಟ್ ನೋಡ್ತಾ ಇದ್ದೀವಲ್ಲ ಸ್ನೇಹಿತರೆ, ಇಲ್ಲಿ ಫ್ರಂಟ್ ಅಲ್ಲಿ ಇಲ್ಲಿ ಮುಂದೆ ಬಂದ ತಕ್ಷಣ ಇಲ್ಲಿ ಲೆಫ್ಟಿಗೆ ರೈಟಿಗೆ ಬೆಡ್ರೂಮ್ ಇದೆ. ಲೆಫ್ಟ್ಗೆ ಒಂದು ಬೆಡ್ರೂಮ್ ಇದೆ, ರೈಟ್ಗೆ ಒಂದು ಬೆಡ್ರೂಮ್ ಇದೆ. ಒಂದು ಒಳ್ಳೆ ಡಿಸೈನ್ ಎಲ್ಲ ಮಾಡಿದ್ದಾರೆ ಗೋಡೆಗೆ. ಇದೊಂದು ಫಸ್ಟ್ ಬೆಡ್ರೂಮ್ ಇದು. ಬಟ್ ಈ ರೂಮಲ್ಲಿ ಇವಾಗ ಸದ್ಯ ಗೆಸ್ಟ್ ಇರೋದ್ರಿಂದ ನಾವು ಇದನ್ನ ಒಳಗಡೆ ನಾವು ತೋರಿಸ್ತಾ ಇಲ್ಲ. ಹೀಗಾಗಿ ಇದರ ಅಪೋಸಿಟ್ ಮತ್ತೊಂದು ಬೆಡ್ರೂಮ್ ಇದೆ. ಇದು ನೆಕ್ಸ್ಟ್ ಇಲ್ಲಿರೋದು ಒಂದು ಕಾಮನ್ ಟಾಯ್ಲೆಟ್ ಅಂಡ್ ಬಾತ್ರೂಮ್. ಇದು ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡಿರುವಂಥದ್ದು. ಇದು ಇಂಡಿಯನ್ ಸೀಟ್ ಹಾಕಿದ್ದಾರೆ ಇಲ್ಲಿ. ಅದು ನೋಡಿ, ಬಾತ್ರೂಮ್ ಎಲ್ಲ ಕಂಪ್ಲೀಟ್ 7 ಫೀಟ್ ವರೆಗೂ ವಾಲ್ವರೆಗೂ ಟೈಲ್ಸ್ ಅನ್ನ ಫಿಟ್ ಮಾಡಿದ್ದಾರೆ. ಮತ್ತೆ ಸಿಂಕ್ ಇದೆ ಇದರೊಳಗಡೆ. ಹಾಗೆ ಇದು ಒಳಗಡೆ ಬಂದರೆ ಇದು ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಚೌಕಟ್ಟಾಗಿರ್ಬೋದು, ಡೋರ್ ಆಗಿರ್ಬೋದು, ಪ್ಯೂರ್ ಟೀಕಲ್ಲಿ ಮಾಡಿರುವಂಥದ್ದು. ಇದು ಫ್ಲೋರಿಂಗ್ ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಗ್ರಾನೈಟ್ ಅನ್ನ ಮಾಡಿದ್ದಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ಇಂಟೀರಿಯರ್ ಕೂಡ ಮಾಡಿದ್ದಾರೆ, ವಾರ್ಡ್ರೋಬ್ ಎಲ್ಲ. ಇಲ್ಲಿ ನಾವು ಕಂಪ್ಯೂಟರ್ ಟೇಬಲ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಯಾವುದೋ ಒಂದು ಸ್ಪೇಸ್ ಕೂಡ ವೇಸ್ಟ್ ಮಾಡಲಿಲ್ಲ ಇಲ್ಲಿ ನೋಡಿ. ಒಂದು ಬೆಡ್ರೂಮ್ ಮಾತ್ರ ತುಂಬಾ ಅಂದರೆ ತುಂಬ ದೊಡ್ಡದಿದೆ. ಎಲ್ಲ ಬೆಡ್ರೂಮ್ ಕೂಡ 4 ಬೆಡ್ರೂಮ್ ಇದೆ ಇದರಲ್ಲಿ. 4 BHK ಇದು. 4 BHK ಕೂಡ ತುಂಬ ದೊಡ್ಡದಿದೆ ಸ್ನೇಹಿತರೆ. ಆರಾಮಾಗಿ ಒಂದು 10 ಜನ ಮಲಗಬಹುದು, ಅಷ್ಟು ದೊಡ್ಡದಿದೆ ಬೆಡ್ರೂಮು ನೋಡಿ. ತುಂಬ ಒಳ್ಳೆ ಸ್ಪೇಸ್ ಇದೆ ಬೆಡ್ರೂಮಲ್ಲಿ. ಪ್ರತಿಯೊಂದು ಬೆಡ್ರೂಮ್ ಕೂಡ ಹೀಗಿದೆ ಸ್ನೇಹಿತರೆ, ಯಾವುದು ಕೂಡ ಒಂದು ಕೊರತೆ ಮಾಡಿಲ್ಲ. ಬೆಡ್ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಎಲ್ಲಿ ಕೂಡ ಜಾಗ ನಿಮಗೆ ವೇಸ್ಟ್ ಮಾಡಿಲ್ಲ ಅವರು. ತುಂಬ ವಿಶಾಲವಾಗಿ ರೂಮ್ಗಳನ್ನು ಮಾಡಿದ್ದಾರೆ. ಇದು ಸ್ನೇಹಿತರೆ, ಇದು ಫಸ್ಟ್ ಫ್ಲೋರ್ ಡುಪ್ಲೆಕ್ಸ್ಗೆ ಹೋಗುವಂಥ ಸ್ಟೆಪ್ ಇದು ನೋಡಿ, ಗ್ರಾನೈಟನ್ನು ಎಷ್ಟು ಹೆವಿ ಫಿಟ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಫುಲ್ ಗ್ರಾನೈಟ್ ಫಿಟ್ ಮಾಡಿದ್ದಾರೆ ಸ್ಟೆಪ್ಗೆಲ್ಲ ನೋಡಿ. ತುಂಬ ಹೆವಿ ಇದೆ, ತುಂಬ ಒಂದೂವರೆ ಇಂಚ್ ಹತ್ರ ಇದೆ. ಹಾಗೆ ಇದು ಸೈಡ್ ರೈಲಿಂಗ್ಸ್ ನೋಡಿ, ಪ್ಯೂರ್ ಇದರಲ್ಲಿ ಸ್ಟೀಲ್ ರೈಲಿಂಗ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಕೂಡ ಒಂದು ಸೇಫ್ಟಿಗೋಸ್ಕರ ಒಂದು ರೈಲಿಂಗ್ ಇದು ಸ್ಟೀಲ್ ಇದು ಹಾಕಿದ್ದಾರೆ. ತುಂಬ ಕ್ಲೀನ್ ಆಗಿ ನೀಟಾಗಿದೆ ಮನೆಯೆಲ್ಲ. ಇಲ್ಲಿ ಕೂಡ ಒಂದು ಕ್ರ್ಯಾಕ್ ಕಾಣೋದಿಲ್ಲ ಒಳಗಡೆ ಬಂದರೆ, ಅಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ.
ಇದು ನೋಡಿ, ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ 2 ಬೆಡ್ರೂಮ್ ಇದು. ಮತ್ತು ಇಲ್ಲಿ ಈ ಫ್ಲೋರಲ್ಲಿ ಒಂದು ವಿಶೇಷವಾಗಿದೆ ಸ್ನೇಹಿತರೆ, ಅದನ್ನು ಕಡೆ ಹೇಳ್ತೀನಿ ನೋಡಿ. ಇದು ನೋಡಿ, ಇದು ನೋಡೋಕ್ಕೆ ಒಂದು ರೂಮ್ ಇರ್ಬೋದು ಅಂತ ಅನಿಸುತ್ತೆ. ಎಷ್ಟಿದು ಓಪನ್ ಮಾಡಿ ಆದಮೇಲೆ ನೋಡಿ, ಸೇಮ್ ಕೆಳಗಡೆ ಏನು ನೋಡಿದ್ದೀವಲ್ಲ ಅದೇ ರೀತಿ ಸೇಮ್ ಇಲ್ಲಿ ಕೂಡ ಅದೇ ರೀತಿ ರೂಮ್ ಇರುತ್ತೆ. ಲೆಫ್ಟಿಗೆ ಒಂದು ರೂಮ್ ಇದೆ, ರೈಟಿಗೆ ಒಂದು ರೂಮ್ ಇದೆ. ಇದು ಬಂದ್ಬಿಟ್ಟು 3ನೇ ಬೆಡ್ರೂಮ್ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ರೂಮ್ ನೋಡಿ ಸ್ನೇಹಿತರೆ, ಬೆಡ್ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ತುಂಬ ದೊಡ್ಡದಾಗಿದೆ ಬೆಡ್ರೂಮ್. ಬಟ್ ಈ ಮನೆಯಲ್ಲಿ 3 ಜನ ಇರೋದ್ರಿಂದ ಈ ಕಂಪ್ಲೀಟ್ ಇದನ್ನು ಬೆಡ್ರೂಮ್ಗಳನ್ನು ಯಾರು ಯೂಸ್ ಮಾಡ್ತಾ ಇಲ್ಲ. ನೋಡ್ರಿ, ವಿತ್ ಇಂಟೀರಿಯರ್ ಮಾಡಿದ್ದಾರೆ, ಪೂರ್ತಿ ವಾರ್ಡ್ರೋಬನ್ನು ವರ್ಕ್ ಎಲ್ಲ ಮಾಡಿದ್ದಾರೆ, ವಿತ್ ಗ್ರಾನೈಟ್ ಫ್ಲೋರಿಂಗ್ ಎಲ್ಲ. ಆ್ಯಂಡ್ ಎಲ್ಲ ರೂಮಲ್ಲೂ ಕೂಡ ವಿಂಡೋಗಳಿದೆ ಮತ್ತು ಎಲ್ಲ ರೂಮಲ್ಲಿ ಕೂಡ ಅವರು AC ಹಾಕ್ಕೊಂಡಿದ್ದಾರೆ. ಒಂದೊಂದು ರೂಮ್ ಕೂಡ, ಒಂದು ಬೆಡ್ರೂಮ್ ಕೂಡ ಒಂದು ಲಿವಿಂಗ್ ರೂಮ್ ಥರ ಇದೆ. ಇದು ಅಟ್ಯಾಚ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದರಲ್ಲಿ ಕಮೋಡನ್ನು ಫಿಟ್ ಮಾಡಿದ್ದಾರೆ. 7 ಫೀಟ್ವರೆಗೂ ಅವರು ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಹಾಗೆ ಲ್ಯಾಪ್ಟ್ ಮೇಲೆ ಇದೊಂದು ಸ್ಟೋರೇಜ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಎಂಟಿಸ್ಕಿಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ಕೂಡ. ಈ ಡೋರ್ ಕೂಡ ನಾವು ಸಾಗವಾನ್ ಡೋರನ್ನು ಫಿಟ್ ಮಾಡಿದ್ದಾರೆ. ಇದು 4ನೇ ಬೆಡ್ರೂಮ್ ಸ್ನೇಹಿತರೆ. ಇದು ರೂಮ್ ಅಷ್ಟೇ. ನೋಡಿ, ಇದು 4ನೇ ಬೆಡ್ರೂಮ್. ಇದು ಕೂಡ, ಈ ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ಇದು ಟೋಟಲ್ ಸೈಜ್ ಬಂದುಬಿಟ್ಟು 4 ಗುಂಟೆಯಲ್ಲಿ ಕಟ್ಟಿರುವಂಥ ಮನೆ ಇದು. 4 ಗುಂಟೆ ಅಂತಂದರೆ ಟೋಟಲ್ ಬಿಲ್ಡಪ್ ಏರಿಯಾ ಬಂದುಬಿಟ್ಟು 3500 ಸ್ಕ್ವೇರ್ ಫೀಟ್ ಇದೆ ಬಿಲ್ಡಪ್ ಏರಿಯಾ. ನೋಡಿ, ಪ್ರತಿಯೊಂದು ಡೋರ್ ಕೂಡ ಸಾಗವಾನ್ ಡೋರಲ್ಲಿ ಮಾಡಿದ್ದಾರೆ ಇವರು. ಚೌಕಟ್ಟು ಕೂಡ ಸಾಗವಾನಿದಾಗಿದೆ. ಹಾಗೆ ಈ ಬೆಡ್ರೂಮಲ್ಲಿ ಇರುವಂಥ ಇದು ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಇಂಡಿಯನ್ ಸ್ಟೈಲ್ ಮಾಡಿದ್ದಾರೆ. ಮತ್ತು ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ, ಎಲ್ಲ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದಾರೆ. ಇದು ನೋಡಿ ಸ್ನೇಹಿತರೆ, ನಾನು ಆವಾಗ ಹೇಳಿದ್ನಲ್ಲ ಒಂದು ವಿಶೇಷ ಇದೆ ಅಂತೇಳಿ. ಈ ರೂಮ್ ಏನು ಗೊತ್ತಾ, ಇದು ಒಂದು ತುಂಬ ಸ್ಪೆಷಲ್ ರೂಮ್. ಅದೇನಪ್ಪ ಅಂತಂದರೆ, ಇದು ಮಿನಿ ಹೋಮ್ ಥಿಯೇಟ್ರ್. ಈ ರೂಮನ್ನು HD ಕುಮಾರಸ್ವಾಮಿ ಅವರು ಇಲ್ಲಿ ಇದ್ದಾಗ ಇದ್ರ ಮೇಲೆ ಸೋಫಾ ಮೇಲೆ ಕುತ್ಕೊಂಡು ಇಲ್ಲಿ ಲೈವ್ ಆಗಿ ಬೇರೆ ಬೇರೆ ಜಿಲ್ಲೆಯ ಎಲೆಕ್ಷನ್ ಅಪ್ಡೇಟ್ಸ್ಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓನರು. ಇಲ್ಲಿದೆ ನೋಡಿ, ಸ್ಕ್ರೀನ್ ಇದೆ, ಪ್ರೊಜೆಕ್ಟರ್ ಇದೆ. ಹಾಗೆ ಇವರು ಇವಾಗ ಇದರಲ್ಲಿ ಫಿಲ್ಮ್ಗಳನ್ನು ನೋಡ್ತಾ ಇದ್ದಾರೆ. ಫ್ಯಾಮಿಲಿ ಆರಾಮಾಗಿ ಒಂದು 10-15 ಜನ ಆರಾಮ್ ಕುತ್ಕೊಂಡು ನಾವು ನಮ್ಮ ಇಷ್ಟ ಆದಂಥ ಮೂವಿಗಳನ್ನ ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ರೂಮಲ್ಲಿ. ಅಥವಾ ನಮಗೆ ಮಿನಿ ಥಿಯೇಟ್ರ್ ಬೇಡ ಅಂತನ್ನೋರು ಇದನ್ನು ಬೆಡ್ರೂಮ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಸಣ್ಣ ಒಂದು ಫಂಕ್ಷನ್ ಮಾಡ್ಬೋದು ಸ್ನೇಹಿತರೆ, ಅಷ್ಟು ದೊಡ್ಡದಾಗಿದೆ ರೂಮ್. ಬರ್ತ್ಡೇ ಆಗಿರ್ಬೋದು, ಏನಾದ್ರು ಒಂದು ಫಂಕ್ಷನ್ ಕೂಡ ಈ ಹಾಲಲ್ಲಿ ಮಾಡ್ಕೋಬೋದು, ಅಷ್ಟು ದೊಡ್ಡದಾಗಿದೆ. ತುಂಬ ಚೆನ್ನಾಗಿದೆ. ಇದು ಮಾತ್ರ ನೋಡಿ, ಹೋಮ್ ಥಿಯೇಟ್ರ್. ಸ್ಪೀಕರ್ ನೋಡಿ, ಸೇಮ್ ಥಿಯೇಟ್ರ್ನಲ್ಲಿ ಕುತ್ಕೊಂಡು ನೋಡಿದ್ರೆ ಏನು ಫೀಲ್ ಇರುತ್ತೆ ಆ ಫೀಲ್ ಇಲ್ಲಿ ಬರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ರೂಮ್ ಹಾಗೆ ಇದು ಒಳಗಡೆ ಇಲ್ಲಿ ಒಂದು ಕಂಪ್ಯೂಟರ್ ರೂಮ್ ಅಂತ ಯೂಸ್ ಮಾಡ್ತಾ ಇದ್ರಂತೆ ಸರ್ ಇದ್ದಾಗ. ಇದು ನೋಡಿ, ಇದೊಂದು ಸಣ್ಣ ರೂಮ್ ಮಾಡಿದ್ದಾರೆ. ಇದನ್ನ ಕಂಪ್ಯೂಟರ್ ರೂಮ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ರು. ಇದು ಸೆಕೆಂಡ್ ಫ್ಲೋರ್ ಬಾಲ್ಕನಿ. ಇದು ನೋಡಿ ಎಷ್ಟು ದೊಡ್ಡದಾಗಿ ಡೋರ್ ಆಗಿದೆ, ತುಂಬ ದೊಡ್ಡ ಡೋರ್ ಮಾಡಿದ್ದಾರೆ ಇಲ್ಲಿ.
ಇದು ಕೂಡ ಕಂಪ್ಲೀಟ್ ಟೀಕಲ್ಲಿ ಮಾಡಿರುವಂಥದ್ದು. ಹಾಗೆ ಸೇಫ್ಟಿ ಡೋರ್ ಕೂಡ ಮಾಡಿದ್ದಾರೆ. ಇದು ನೋಡಿ ಬಾಲ್ಕನಿ, ಇದು ಸೆಕೆಂಡ್ ಫ್ಲೋರ್ ಬಾಲ್ಕನಿ. ಇಲ್ಲಿ ಕೂಡ ನೀವು ನೋಡ್ಬೋದು ಫುಲ್ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಫಿಟ್ ಮಾಡಿದ್ದಾರೆ. ಗೋಡೆ ಕೂಡ ಅಷ್ಟೇ ಗ್ರಾನೈಟ್ ಅನ್ನ ಫಿಟ್ ಮಾಡಿದ್ದಾರೆ. ಗೋಡೆ ಕೂಡ ಗ್ರಾನೈಟ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಲುಕ್ ತುಂಬಾ ಒಳ್ಳೆ ಲುಕ್ ಕೊಡ್ತಾ ಇದೆ ಗ್ರಾನೈಟ್. ಇದು ನೋಡಿ ಒಂದು ತುಂಬಾ ವಿಶಾಲವಾಗಿದೆ ಬಾಲ್ಕನಿ ಕೂಡ. ಇದು ಸೆಕೆಂಡ್ ಫ್ಲೋರ್. ಇದು 4 BHK ಆದರೆ ಇದು 2 ರೂಮ್ ಇದೆ, 2 BHK. ಆ್ಯಂಡ್ ಇದು ಟೆರೆಸ್ ಮೇಲೆ ಹೋಗುವಂಥ ಇದು ಸ್ಪೇಸ್. ಇದು ಇಲ್ಲಿ ಕೂಡ ಸ್ಟೀಲ್ ರೈಲಿಂಗ್ಸ್ ಅನ್ನು ಹಾಕಿದ್ದಾರೆ. ಪೇಂಟ್ ಮಾತ್ರ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಪೇಂಟಿಂಗ್. ಇದು ಟೆರೆಸ್ ಮೇಲೆ ಹೋಗೋದು. ಇಲ್ಲಿ ಕೂಡ ಒಂದು ವಿಶೇಷ ಇದೆ ಸ್ನೇಹಿತರೆ. ಅದು ಏನಪ್ಪ ಅಂದರೆ ಹೇಳ್ತೀನಿ, ಮುಂದೆ ತೋರಿಸ್ತೀನಿ ನಿಮಗೆ. ಇದು ಕೂಡ ಇದು ನೋಡಿ ಒಂದು ಗುಬ್ಬಚ್ಚಿ ಗೂಡು ಕಟ್ಕೊಂಡಿದೆ. ಮೊಟ್ಟೆಗಳನ್ನು ಕೂಡ ಇಟ್ಟಿದೆ ಇಲ್ಲಿ. ಸೇಫ್ಟಿ, ತುಂಬ ಸೇಫ್ಟಿ ಆಗಿದೆ ಇದಕ್ಕೆ. ಯಾಕಂದರೆ ಇಲ್ಲಿ ಸೇಫ್ಟಿ ಡೋರ್ ಹಾಕೋದ್ರಿಂದ ಇಲ್ಲಿ ಯಾವುದು ಕೂಡ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅದಕ್ಕೆ, ಹಕ್ಕಿಗೆ. ಇದು ಸೋಲಾರ್ ಏರಿಯಾ. ಇದು ನೋಡಿದಿಲ್ಲ, ಎಷ್ಟು ಒಳ್ಳೆ ಡಿಸೈನ್ ಎಲ್ಲ ಮಾಡಿದ್ದಾರೆ. ಬೆಂಗಳೂರು ನೋಡಿ ಸೇಫ್ಟಿ ಡೋರ್ ಹಾಕಿದ್ದಾರೆ ಇಲ್ಲೆಲ್ಲ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ನಲ್ಲ, ಈ ರೂಮಲ್ಲಿದೆ ಸ್ನೇಹಿತರೆ. ಇದು ಜಿಮ್ ಏರಿಯಾ ಸ್ನೇಹಿತರೆ, ಜಿಮ್ ರೂಮ್ ಇದು ನೋಡಿ. ಈ ಜಿಮ್ ಕೂಡ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದರೆ, ಅದೇ ಆಗ ಹೇಳಿದ ಹಾಗೆ ಮನೇಲಿರೋದು 3 ಜನ. ಹೀಗಾಗಿ ಇದನ್ನ ಯಾರು ಜಿಮ್ಮನ್ನು ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ರೂಮು, ಜಿಮ್ ರೂಮ್ ಇದು. ಸಖತ್ತಾಗಿದೆ ಮಾತ್ರ. ಫ್ಲೋರಿಂಗ್ ಎಲ್ಲ ಒಳ್ಳೆ ರೀತಿ ಮ್ಯಾಟ್ ಎಲ್ಲ ಹಾಕಿದ್ದಾರೆ. ಈ ಡೆಂಬಲ್ಸ್ ಇದೆಲ್ಲ ಕೆಳಗೆ ಬೀಳುವಾಗ ಇದು ಟೈರ್ಸ್ ಕಟ್ ಆಗದಿರಲಿ ಅಂತ ತುಂಬ ಒಳ್ಳೆ ಮಾಡಿದ್ದಾರೆ. ಇದು ಕೂಡ ಒಂದು ದೊಡ್ಡದಾದ ಬಾತ್ರೂಮ್ ಅನ್ನ ಮಾಡಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಇದು ಈ ಸ್ನೇಹಿತರೆ, ಈ ಮನೆ ನವನಗರ ಮಾಯಕಾರ್ ನಗರದಲ್ಲಿ ಬರುತ್ತೆ ಈ ಮನೆ. ಟೋಟ್ಲ್ ಇದು 4 ಗುಂಟೆಯಲ್ಲಿ ಕಟ್ಟಿರುವಂಥ ಮನೆ. ಇದು ಟೋಟಲ್ ಬಿಲ್ಡಪ್ ಏರಿಯಾ ಬಂದುಬಿಟ್ಟು 3500 ಸ್ಕ್ವೇರ್ ಫೀಟ್ ಆಗುತ್ತೆ. ಅದೇ ರೀತಿ ಇದರ ಪ್ರೈಸ್ ಬಂದುಬಿಟ್ಟು 3,25,00,000 ಹೇಳ್ತಾ ಇದ್ದಾರೆ. ನೆಗೋಸಬಲ್ ಆಗುತ್ತೆ ಸ್ನೇಹಿತರೆ. ಈ ಮನೆ ಇಷ್ಟ ಆದರೆ ದಯವಿಟ್ಟು ಬನ್ನಿ, ಈ ಮನೆಯನ್ನು ಒಮ್ಮೆ ನೋಡಿ. ನೀವು ಇಷ್ಟ ಆದರೆ ನೀವು ಇವರ ಮಾಲಕರ ಹತ್ರ ನೀವು ಮಾತಾಡಬಹುದು. ಹಾಗೆ ನಿಮಗೆ ಈ ಮನೆ ಇಷ್ಟ ಆದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಸ್ನೇಹಿತರೆ, ಈ ಮನೆ ಬಗ್ಗೆ ನೀವು ಬೇರೆ ಏನು ತಲೆ ಕೆಡಿಸ್ಬೇಕಾಗಿಲ್ಲ. ಯಾಕಂದರೆ ಕುಮಾರಸ್ವಾಮಿಯವರು ಇದ್ದಾರೆ ಅಂದಮೇಲೆ ಅದು ಪಕ್ಕಾ ವಾಸ್ತವ ಇರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಸ್ನೇಹಿತರೆ, ಈ ಮನೆ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಇಲ್ಲಿ ಕಾಣಿಸ್ತಾ ನಂಬರಿಗೆ ನಮಗೆ ಸಂಪರ್ಕ ಮಾಡಬಹುದು. ಇದಾಗಿತ್ತು ಸ್ನೇಹಿತರೆ ಇಂದಿನ ವಿಡಿಯೋ. ಮತ್ತು ಮುಂದೆ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಾವೆಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.